ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಎಂಥ ಅದ್ಭುತವಾಗಿರ್ತಕ್ಕಂಥ ವಿಚಾರ. ದೇವಲೋಕ ಅನ್ನೋದು ಮ್ಯಾಲಿಲ್ಲ, ಮರ್ತ್ಯಲೋಕ ನರಕ ಅನ್ನೋದು ಕೆಳಗಿಲ್ಲಪ್ಪ. ಎಲ್ಲವೂ ಕೂಡ ಇಲ್ಲೇ ಅದ ತಮ್ಮ. ಮತ್ತೊಬ್ಬರಿಗೆ ಪರೋಪಕಾರ ಪುಣ್ಯ ಮಾಡಕತ್ತಿದಿ ಅಂತಂದ್ರೆ ನೀ ಸ್ವರ್ಗದ ಗದಿ ಅಂತ ತಿಳ್ಕೋರು. ಇನ್ನೊಬ್ಬರಿಗೆ ನೀನು ತೊಂದರೆಯನ್ನ ಕೊಡಕತ್ತಿದಿ, ನಿನ್ನಿಂದ ಇನ್ನೊಬ್ಬರಿಗೆ ತ್ರಾಸ ಆಗಕತ್ತದ ಅಂತಂದ್ರ ನೀ ನರಕದೊಳಗ ಅದಿ ಅಂತ ತಿಳ್ಕೊ ಅಂತಾನ ಬಸವಣ್ಣ. ಅಯ್ಯ ಎಂದೊಡೆ ಸ್ವರ್ಗ, ಎಲವೋ ಎಂದೊಡೆ ನರಕ. ನಮ್ಮ ಮಾತು ಬಹಳ ಮೃದುವಾಗಿರ್ಬೇಕಂತಾನ ಬಸವಣ್ಣ. ಒಬ್ಬರ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡಬಾರದು ಅಂತಾನ ಬಸವಣ್ಣ. ಪ್ರೀತಿಯಿಂದ ಮಾತನಾಡಬೇಕು. ಬಡವನ ಇರಲಿ, ಶ್ರೀಮಂತನ ಇರಲಿ, ದೊಡ್ಡವನ ಇರಲಿ, ಸಣ್ಣವನ ಇರಲಿ, ಪ್ರೀತಿಯಿಂದ ಮಾತಾಡಪ್ಪ. ಪ್ರೀತಿಯಿಂದ ಮಾತಾಡು. ಅದು ಮುತ್ತಿನ ಹಾರದಂಗಿರ್ಬೇಕು, ಮಾಣಿಕ್ಯದ ದೀಪ್ತಿ ಹಂಗಿರಬೇಕು, ಸ್ಫಟಿಕದ ಸಲಾಖೆ ಇದ್ದಂಗಿರ್ಬೇಕು ನಮ್ಮ ಮಾತುಗಳು. ನಾವು ಮಾತಾಡಕತ್ರ ಆ ದೇವ್ರ ಸಹಿತ ಹೌದು 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 ಅನ್ಬೇಕಪ್ಪ. ಹಂಗ ನಮ್ಮ ಮಾತಿರ್ಬೇಕಂತ ಬಸವಣ್ಣ. ಅದನ್ನ ಬದುಕಲಿಕ್ಕೆ ಭೂಮಿ ಒಂದೇ ಅದ. ಆ ಕಾರಣಕ್ಕಾಗಿ ದೊಡ್ಡದು ಸಣ್ಣದು ಯಾಕಪ್ಪ ಅಂತಾನ ಬಸವಣ್ಣ. ಹೀಗೆ ಎಲ್ಲರ ಹೃದಯದೊಳಗ ಒಳ್ಳೆಯ ಭಾವನೆಗಳನ್ನ ಬಿತ್ತುತ್ತಾ ಬಸವಣ್ಣ ಕಲ್ಯಾಣವನ್ನ ಕೈಲಾಸದ ರೂಪವಾಗಿ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ದೀಪದ ಕೆಳಗ ಒಂದಿಷ್ಟು ಕತ್ತಲಿ ಇದ್ದಂಗ ಒಂದಿಷ್ಟು ಜನ ಇರ್ತಾರ, ಇಲ್ಲ ಅಂತಲ್ಲ. ಒಂದು ದಿವಸ ಏನಾಗ್ಯದ, ಭಕ್ತಿ ಭಾಂಡಾರಿ ಬಸವಣ್ಣ ಮತ್ತು ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ. ಬಸವಣ್ಣನಿಗೆ ಎಷ್ಟು ಜನ ಹೆಂಡ್ರ ತಾಯಿ? ನೀವ ಹಿಂಗ್ ಮಾಡಿದ್ರಿ ಅಲ್ರಿ ಜರ ಇಬ್ಬರು. ಯಾರ್ಯಾರು? ಗಂಗಾಂಬಿಕೆ, ನೀಲಾಂಬಿಕೆ. ಎಷ್ಟು ಖುಷಿ ಅನ್ಸಕತ್ತದ ಅಂತಂದ್ರೆ ಇವತ್ತು ಸಾಯಂಕಾಲ 4:04 ಒಬ್ಬ ಇಸ್ಲಾಂ ಧರ್ಮದ ಒಬ್ಬ ಹುಡುಗ ಬಂದು ಹೇಳ್ತಾನ, ಅಜ್ಜರ ಎಷ್ಟು ಚಂದ ಪುರಾಣ ಹೇಳಕತ್ತೀರಿ, ಬಹಳ ಆನಂದ. ನಾನು ಕೇಳದ್ನಿ, ನೀ ಪುರಾಣಕ್ಕೆ ಬರ್ತೀಯನೋ ತಮ್ಮ? ದಿವಸ ಬರ್ತೀನ್ರಿ ಅಜ್ಜಾರ. ಮತ್ತು ಬಸವಣ್ಣ ತಂದೆ ತಾಯಿ ಹೆಸರು ಏನು ಅಂತ ಕೇಳದೆ, ಅದು ಗೊತ್ತಿಲ್ಲನ್ರಿ ಅಜ್ಜಾರ? ಮಾದರಸ ಮಾದಲಾಂಬಿಕೆ. ಹೌದಲ್ಲಪ್ಪ ಅಂದೆ ನಾನು. ಮತ್ತು ಅಕ್ಕನ ಹೆಸರು ನಾಗಮರಿ ಅಂದ. ಅಲ್ಲ, ಮತ್ತು ಎಷ್ಟು ಮದುವೆ ಮಾಡ್ಕೊಂಡ? ಇಬ್ಬರ್ರಿ. ಯಾರ್ಯಾರು? ದೊಡ್ಡಕ್ಕಿ ಗಂಗಮ್ರಿ, ಸಣ್ಣಕ್ಕಿ ನೀಲಂಬ್ರಿ. ಹೌದಪ್ಪ ಅನ್ನಿ. ಒಬ್ಬ ಇಸ್ಲಾಂ ಧರ್ಮದ ಆಗಿ ಎಷ್ಟೊಂದು ಪ್ರೀತಿಯಿಂದ ಬಸವ ಪುರಾಣ ಕೇಳಕತ್ತನಲ್ಲ, ಇದಕ್ಕಿಂತ ದೊಡ್ಡದು ಇನ್ನೊಂದೇನು ಬೇಕ್ರಿಪ್ಪ? ಬಸವಣ್ಣ ಕಲಿಸಿರ್ತಕ್ಕಂಥ ಪಾಠನೇ ಇದು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನಾವೆಲ್ಲರೂ ಒಂದೇ, ಯಾವುದೇ ಭೇದ ಭಾವ ಏನು ಇಲ್ಲವೇ ಇಲ್ಲ. ತಾಯಿಯ ಹೊಟ್ಟೆಯಲ್ಲಿ ಇದ್ದಿರ್ತಕ್ಕಂಥ ಸಮಯದೊಳಗ ನಿನಗೆ ಯಾವ ಜಾತಿ ಇರಲಿಲ್ಲ, ಯಾವ ಧರ್ಮ ಇರಲಿಲ್ಲ, ಯಾವ ನಾಮ ಸೀಮೆಗಳು ಕೂಡ ಇರಲಿಲ್ಲ. ಯಾವಾಗ ಹುಟ್ಟಿ ಭೂಮಿ ಮೇಲೆ ಬಂದೆ ಆವಾಗ ಈ ಪ್ರಪಂಚದ ಜನ ನಿನಗೆ ಹೆಸರಿಡ್ತಾರ. ನೀ ಹಿಂದೂ ಅದಿ, ನೀ ಮುಸಲ್ಮಾನ ಅದಿ, ನೀ ಅಂಥಮದಿ, ನೀ ಇಂಥಮದಿ. ಮೂಲದೊಳಗ ಏನು ಇಲ್ಲವೇ ಇಲ್ಲ. ಸಮುದ್ರದೊಳಗ ಇದ್ದ ಬಳಕ ಗಂಗಾ ನದಿ ಯಾವುದು, ಯಮುನಾ ನದಿ ಯಾವುದು, ಮತ್ತೊಂದು ನದಿ ಯಾವುದು, ಮಗದೊಂದು ನದಿ ಯಾವುದು? ಸಮುದ್ರ ಸೇರದ ಬಳಕ ಮುಗಿದೋತು ಕೇವಲ ಸಮುದ್ರ. ಸಮುದ್ರ ಇದ್ದಂಗದನ ಪರಮಾತ್ಮ. ಆಯಾ ಧರ್ಮಗಳು ನದಿಗಳು ಇದ್ದಂಗ. ಅವು ಎಷ್ಟೇ ಹರಿದ್ರು, ಎಷ್ಟೇ ದೂರ ಹರಿದ್ರು, ಎಷ್ಟೇ ವೇಗವಾಗಿ ಹರಿದ್ರು, ಎಷ್ಟೇ ನಿಧಾನವಾಗಿ ಹರಿದ್ರು ಕೂಡ ಸೇರ್ತಕ್ಕಂಥದ್ದು ಎಲ್ಲೇ? ಸಮುದ್ರಕ್ಕ ಹೆಂಗ ಸೇರ್ತದ? ನೀ ಅಲ್ಲಾನ ಅನ್ನು, ಶಿವನ ಅನ್ನು, ವಿಷ್ಣುನ ಅನ್ನು, ಕ್ರಿಸ್ತನ ಅನ್ನು, ಬೌದ್ಧನ ಅನ್ನು, ಏನ ಅನ್ನು, ಕೂಡುದು ಮಾತ್ರ ಅಲ್ಲಿಗೆ ಪರಮಾತ್ಮನಿಗೆ ಕೂಡ್ತಕ್ಕಂಥದ್ದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರಾಯ ಶಂಕರಂ ಪ್ರತಿಗಚ್ಚತಿ. ಅದಕ್ಕ ಧರ್ಮಗಳು ಜಾತಿಗಳು ಬೇರೆ ಆಗಿದ್ರು ಕೂಡ ಆ ಭಗವಂತ ಮಾತ್ರ ಒಬ್ಬವನೇ ಅದಾನ. ಇದೆಲ್ಲ ಧರ್ಮಗಳು ಹೇಳ್ತಾವ, ಆದ್ರೂ ಒಳಗಿರ್ತಕ್ಕಂಥದ್ದು ಅದು ಹೋಗಬಲ್ದು, ಅದು ಹೋಗ್ಬೇಕು ಅಂತಾನ ಬಸವಣ್ಣ. ನಾವೆಲ್ಲರೂ ಒಂದೇ. ಒಂದು ದಿವಸ ಬಸವಣ್ಣ ಶರಣರ ಮನೆಗೆ ಹೋಗಿ ಬರ್ತಕ್ಕಂಥ ಸಮಯ.
ಜೊತೆಯಲ್ಲಿ ಯಾರದಾರ? ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ, ಅಂದ್ರೆ ಸಣ್ಣವಳು, ಸಣ್ಣ ಹೆಂಡತಿ. ಬರ್ತಕ್ಕಂಥ ಸಂದರ್ಭ, ಆ ಕಲ್ಯಾಣದೊಳಗೆ ಒಬ್ಬ ಪ್ರಸಿದ್ಧ ಕಳ್ಳ, ಆತನ ಹೆಸರು ಭದ್ರ ಅಂತ. ಬಹಳ ಸುಂದರ ವಿಚಾರ, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಭದ್ರ ಅಂತ ಆ ಕಳ್ಳನ ಹೆಸರು. ಆ ಕಳ್ಳನ ಹೆಂಡತಿ ನೀರು ತರಬೇಕು ಅಂತ ಬಾವಿಗೆ ಬಂದಿರ್ತಾಳೆ. ಆ ಬಾವಿಗೆ ಬಂದಿರತಕ್ಕಂಥ ಸಮಯದೊಳಗೆ ಏನಾಯ್ತು ಅಂತಂದ್ರೆ, ಬಸವಣ್ಣನ ಜೊತೆಗೆ ಬರ್ತಾ ಇರತಕ್ಕಂಥ ನೀಲಾಂಬಿಕೆಯನ್ನ ಈ ಕಳ್ಳನ ಹೆಂಡತಿ ನೋಡಿದಳು. ಅಲ್ಲಲ್ಲ, ನಮ್ಮ ಪ್ರಧಾನಮಂತ್ರಿ ಹೆಂಡತಿ ಎಷ್ಟು ಚಂದದಾಳ, ಎಷ್ಟು ಸುಂದರದಾಳ, ಎಷ್ಟು ಲಕ್ಷಣವಂತದಾಳ. ಹಿಂಗ ಅವಳನ್ನು ನೋಡ್ತಾ ಇರ್ತಕ್ಕಂಥ ಸಮಯದೊಳಗ ಕಣ್ಣು ಎಲ್ಲಿ ಬಿತ್ತು ಅಂತಂದ್ರ, ಅವಳ ಕಿವಿಯಲ್ಲಿ ಇರ್ತಕ್ಕಂಥ ಓಲೆಗಳ ಮೇಲೆ, ಮುತ್ತಿನ ಓಲೆಗಳು. ಓಲೆನ ಅಂತಿರಲ್ರವ ತಾಯಿ, ಏನಂತಾರ ಕಿವ್ಯಾಗ ಅವು ಹಾಕೊಂಡಿರ್ತಾರಲ್ರಿ ಅವ ಮುತ್ತಿಂದ. ತಂಗಿ ಏನಂತಾರವ? ಸನ್ಯಾಸಿಗಳಿವ, ನಮಗೇನು ಗೊತ್ತು, ಏನಂತಾರಪ್ಪ? ಬೆಂಡೋಲೆ. ಮದುವೆ ಆಗೈತೆ ನಿಂದ? ಅವಂದು ಜಲ್ದಿ ಮಾಡು. ಕಿವಿಯೊಳಗೆ ಬೆಂಡಾಲೆ ತಮ್ಮ. ಹಾಂ, ಕಿವಿಯಲ್ಲಿ ನಾವು ಓಲೆ ಅಂತೀನಿ, ನೀವು ಬೆಂಡಾಲೆ ಅಂತ ತಿಳ್ಕೊಳ್ರಿ. ಅದು ಪಟಕ್ನೆ ಅನ್ನಕ್ಕೆ ಬರೋದಿಲ್ಲ. ಕಿವಿಯಲ್ಲಿ ಇರ್ತಕ್ಕಂಥ ಆ ಮುತ್ತಿನ ಓಲೆಗಳ ಮ್ಯಾಲ ಯಾರ ಕಣ್ಣು ಬಿತ್ತು ಅಂತಂದ್ರೆ, ಆ ಕಳ್ಳನ ಹೆಂಡತಿಯ ಕಣ್ಣು ಬಿತ್ತು. ಅಂತಾಳಕಿ ಮನಸ್ನಾಗ, ಬಸವಣ್ಣನ ಹೆಂಡತಿ ಎಷ್ಟು ಚಂದ ಅದಾಳ, ಅವಳ ಕಿವಿಯಲ್ಲಿ ಇರ್ತಕ್ಕಂಥ ಮುತ್ತಿನ ಓಲೆಗಳು ಅದಕ್ಕಿಂತ ಚಂದ ಅದಾವ. ಹೆಂಗಾರ ಮಾಡಿ ಆ ಓಲೆಗಳನ್ನು ನಾನು ಹಾಕೋಬೇಕು ಅನ್ನೋದು ತಲೆಯಾಗ ಕೂತು ಬಿಡುತ್ತೆ ನೋಡ್ರಿ. ಅದ್ರದಾಗ ಹೆಣ್ಮಕ್ಳಿಗೆ ಇವು ಆಭರಣ ಹುಚ್ಚು ಭಾಳ. ಮೂಗನಂದ ಇರಲಿ, ಕಿವಿಯಂದ ಇರಲಿ, ಕೊಳ್ಳಂದ ಇರಲಿ, ಕೈಯಂದ ಇರಲಿ, ಒಮ್ಮೆ ಬೇಕು ಅಂತ ಮನಸ್ಸಿನಾಗ ಬಂತು ಅಂತಂದ್ರೆ ಮುಗ್ದ ಹೋತು. ಹೋಮ್ ಮಿನಿಸ್ಟ್ರ್ ಮನ್ಯಾಗ ಅಡಿಗಿಲ್ಲ, ಏನಿಲ್ಲ, ಮುಗ್ದ ಸುಮ್ಮ ಕುಂಡ್ರದಟ್ಟ ನಿಮ್ಮ ಕೆಲಸ, ತಂದು ಕೊಡು ತನಕ. ಹೌದಲ್ರಿ? ಮತ್ತು ಹೌದಲ್ರಿ? ಗೋಣ ಅಳಗಾಡಿಸ್ತಾರೆ ನಮ್ಮ ಹಿರಿಯರು. ಹೌದು, ಅನುಭವ. ಮನೆಗೆ ಬಂದ ಗಂಡ ರಾತ್ರಿ ಸಮಯ, ಹೊಟ್ಟೆ ಹಸ್ದಿತ್ತು, ಏನೋ ಒಂದಿಷ್ಟು ಹೊಟ್ಟಿಗೆ ಅನ್ನ ಹಾಕುವಂತನ ಭದ್ರ. ಇಲ್ಲ ಅಂದಳು. ಯಾಕಂತ ಕೇಳ್ದ. ಬಸವಣ್ಣನ ಹೆಂಡತಿಯ ಕಿವಿಯೊಳಗೆ ಇರತಕ್ಕಂಥ ಆ ಕಿವಿ ಓಲೆಗಳು ಅದ್ಭುತ ಸುಂದರವಾಗಿ ಅದಾವ. ಯಾವಾಗ ಆ ಓಲೆಗಳನ್ನು ತಂದು ಕೊಡ್ತೀಯೋ ಆವಾಗ ಮಾತ್ರ ನಿನಗೆ ಊಟ, ಮನೆಯೊಳಗೆ ಜಗ, ಇಲ್ಲ ಅದ್ರ ನಡಿ ಅಂದು ಬಿಟ್ಟಳು. ಹೆಂಡತಿ ಮೇಲೆ ಅತ್ಯಂತ ಪ್ರೀತಿ. ಮತ್ತು ಜಗತ್ತಿನೊಳಗೆ ಹೆಂಡತಿ ಮಾತು ಕೇಳಾರ್ದವ್ರು ಯಾರದಾರಿವ? ಏನದಿರೇನ್ರಪ್ಪ ನೀವು? ಹಿಂಗ ಪುರಾಣ ನಡೆದಿತ್ತು. ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಿ ಕೈ ಎತ್ತರಿ ಅಂದ್ರೆ ಅಜ್ಜಾರು ಎಲ್ಲರೂ ಎತ್ತರು ನೋಡ್ರಿ, ಎಲ್ಲರೂ ಎತ್ತರು. ಒಬ್ಬ ಮಾತ್ರ ಹಿಂಗ ಕೂತಿದ್ದ. ಅಲ್ಲೋ ತಮ್ಮ, ನೀವು ಒಬ್ಬರ ಅದೆಲ್ಲ ಹೆಂಡತಿ ಮಾತು ಕೇಳಲಾರ್ದವ ಅಂಥೇಳಿ ಅಂದೆ. ಯಾಕ್ರಿ ಅಜ್ಜಾರ, ನನ್ನ ಹೆಂಡತಿಗೆ ಕೇಳಿ ಕೈ ಎತ್ತಬೇಕಂತ ಬಿಟ್ಟಿನ್ರಿ ಅಂದವ. ಎಲ್ಲರೂ ಕೇಳವ್ರ. ನೀವು ಮಾಡ್ಕೊಂಡ್ರೆ ಗೊತ್ತಾತಿತ್ರಿ ಅಜ್ಜಾರ ಅಂತೀರೇನು ಮನಸ್ಸಿನಾಗ? ನಾವು ಮಾಡ್ಕೊಂಡಿವ್ರವ. ನಾವ ಹೆಂಡತಿಯಾಗಿವಿ, ಎದಿ ಮೇಲಿರ್ತಕ್ಕಂಥ ಲಿಂಗನ ನಮ್ಮ ಗಂಡಾಗ್ಯಾನ, ಲಿಂಗನ ನಮ್ಮ ಗಂಡಾಗ್ಯಾನ. ಶರಣ ಸತಿ ಲಿಂಗಪತಿ. ಕಿವ್ಯಾಗಿನ ಓಲೆ ತಂದು ಕೊಟ್ರೆ ನಿನಗೆ ಊಟ, ಇಲ್ಲ ಆದ್ರೆ ಗೆಟ್ ಔಟ್ ಅಂದ್ಬಿಟ್ಟಳು ಕಳ್ಳನ ಹೆಂಡತಿ. ಆಯ್ತು, ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ರಾತ್ರಿ ಎಲ್ಲ ವಿಚಾರ ಮಾಡ್ದ. ಉಪವಾಸ ಬಿದ್ದ ಕಳ್ಳ ಭದ್ರ. ಬಸವಣ್ಣನ ಮಹಾಮನೆ ಅಂತಂದ್ರೆ ಅಂಥಿಂಥ ಮಹಾಮನೆ ಅಲ್ಲ, ವಿಶಾಲವಾಗಿರ್ತಕ್ಕಂಥ ಮಹಾಮನೆ. ನೂರಾರು ಸಾವಿರಾರು ಜಂಗಮರು ಪ್ರಸಾದ ಮಾಡ್ತಕ್ಕಂಥ ಮಹಾಮನೆ. ಆದ್ರೆ ಒಂದು ಬೋರ್ಡ್ ಹಾಕ್ಯಾನ ಬಸವಣ್ಣ, ಒಂದು ಫಲಕ ಹಾಕ್ಯಾನ, ಭವಿಗಳಿಗೆ ಪ್ರವೇಶವಿಲ್ಲ. ಯಾರ ಕೊರಳಾಗ ಲಿಂಗ ಅದ ಅವರಿಗೆ ಮಾತ್ರ ಬಸವಣ್ಣನ ಮನೆಯೊಳಗ ಪ್ರವೇಶ. ಯಾರ ಕೊರಳಾಗ ಲಿಂಗ ಅನ್ನೋದು ಇಲ್ಲ ಅವರಿಗೆ ಬಸವಣ್ಣನ ಮನೆಯೊಳಗ ಪ್ರವೇಶನೇ ಇದ್ದಿದ್ದಿಲ್ಲ. ಇದನ್ನು ನೋಡ್ದ ಕಳ್ಳ. ಅಲ್ಲಿ ದ್ವಾರಪಾಲಕನಾಗಿ ಯಾರು ನಿಂತಿದ್ದಾರೆ ಅಂತಂದ್ರ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹಡಪದ ಅಪ್ಪಣ್ಣನವರೇ ಆ ಬಾಗಿಲದೊಳಗೆ ನಿಂದಿರ್ಬೇಕು. ಒಳಗ ಲಿಂಗ ಇದ್ರ ಒಳಗೆ ಬಿಡಬೇಕು, ಇಲ್ಲಾದ್ರೆ ಇಲ್ಲ. ಮಹಾಮನಿಯೊಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಕೊರಳಾಗ ಲಿಂಗ ಕಂಪಲ್ಸರಿ. ಇದು ನೋಡ್ದ ಕಳ್ಳ, ನೋಡ್ದ. ಬಸವಣ್ಣನ ಹೆಂಡತಿ ಕಿವಿಯೊಳಗೆ ಇರ್ತಕ್ಕಂಥ ಆ ಓಲೆಗಳನ್ನ ಕದಿಬೇಕಾದ್ರೆ ಬಸವಣ್ಣನ ಮನೆಯೊಳಗೆ ಹೋಗಬೇಕು, ಅನಿವಾರ್ಯ.
ಹೋಗ್ಬೇಕು ಅಂತಂದ್ರೆ ಕೊಳ್ಳಾಗ ಲಿಂಗ ಬೇಕು. ನಾನು ನೋಡಿದ್ರೆ ಭವಿ ಅದೀನಿ, ಅನ್ಯ ಜಾತಿಯವ ಅದೀನಿ, ನನ್ನ ಕೊಳ್ಳಾಗ ಲಿಂಗ ಇಲ್ಲ, ಹೆಂಗ ಮಾಡ್ಬೇಕು ಅಂತ ವಿಚಾರ ಮಾಡ್ದ. ಒಂದು ತೀರ್ಮಾನಕ್ಕೆ ಬಂದ. ಒಂದು ಕೆಂಪು ಟವಲ್ ತಗೊಂಡ, ವಸ್ತ್ರ ತಗೊಂಡ, ಹಾದ್ಯಾಗಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲು ತಗೊಂಡು ಆ ವಸ್ತ್ರದಲ್ಲಿ ಹಿಂಗೆ ಗಂಟ ಹಾಕಿ ಕೊಳ್ಳಾಗ ಕಟ್ಕೊಂಡು ಬಂದ. ಹಡಪದಪ್ಪಣ್ಣವರು ಲಿಂಗಾನ ಇರ್ಬೇಕು ಅಂತ ತಿಳ್ಕೊಂಡು ನಡಿತಮ್ಮ ಒಳಗ ಅಂದ್ಬಿಟ್ರು. ಹಡಪದಪ್ಪಣ್ಣವರು ದಾಸೋಹದೊಳಗೆ ಪ್ರಸಾದ ಮಾಡ್ದ. ಮಧ್ಯಾಹ್ನ ಹೋಗಿದ್ದ. ಅಂತೂ ಇಂತು ಸಾಯಂಕಾಲ ಆತು, ರಾತ್ರಿನೂ ಪ್ರಸಾದ ಮಾಡ್ದ. 9-9:30 ಸಮಯ. ಈಗೆಲ್ಲ ನೀವು ರಾತ್ರಿ 11-12 ತನಕ ಜಾಗರಣೆ ಮಾಡ್ತೀರಿ. ಯಾಕೆ? ಟಿವಿ. ಅವಾಗಿನ ಟಿವಿ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಮೈ ತುಂಬ ದುಡಿತಿದ್ರು, ಕಣ್ಣು ತುಂಬ ನಿದ್ದೆ ಬರ್ತಿತ್ತು. 8-8:30 ಅನ್ನೋದ್ರೊಳಗೆ ಮಕ್ಕೊಂಡು ಬಿಡ್ತಿದ್ರು. ಹೌದಲ್ರಿ? ನಿಮ್ದು ಇನ್ನು 8-8:30 ಚಾ ನಡೆದಿರ್ತೈತಿ. ಹೌದಲ್ರಿ? 10-11-12ಕ್ಕೆ ಊಟ, ಮಲ್ಕೊಳ್ಳೋದು 1 ಗಂಟೆ, ಮತ್ತು ಬೆಳಗ್ಗೆ ಹೇಳೋದು 10 ಗಂಟೆ. ಅದಕ್ಕೆ ಹೇಳಿದ್ರು ಬಸವಣ್ಣವ್ರ ಮುಂದೆ ಇಂಥವ್ರು ಹುಡ್ತಾರು ಅಂತ ತಿಳ್ಕೊಂಡು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಿ ಪುಷ್ಪವ ತಂದು ಅಂದ್ರು ಅವರು. ಬಸವಣ್ಣ ಜಲ್ದಿ ಹೇಳ್ರಿ. ಜಲ್ದಿ ಹೇಳುದು ದೇವ್ರ ಸಲುವಾಗಿ ಅಲ್ಲೋ ಹುಚ್ಚ, ನಿಮ್ಮ ಸಲುವಾಗಿ. ಯಾವ ವ್ಯಕ್ತಿ ನಸಿಕಿನೊಳಗೆ ಹೇಳ್ತಾನ, ಒಂದಿಷ್ಟು ವಾಕಿಂಗ್ ಮಾಡ್ತಾನ, ಆನಂದದಿಂದ ಪೂಜೆ ಮಾಡ್ತಾನ, BP ಬರುವುದಿಲ್ಲ, ಶುಗರ್ ಬರುವುದಿಲ್ಲ, ರೋಗ ರುಜಿನಗಳು ಬರುವುದಿಲ್ಲ. ಧರ್ಮ ಅನ್ನೋದು ದೇವರ ಸಲುವಾಗಿ ಅಲ್ಲ, ಧರ್ಮ ಅನ್ನೋದು ನಿಮ್ಮ ಸಲುವಾಗಿ ಅದ, ನಿಮ್ಮ ಆರೋಗ್ಯದ ಸಲುವಾಗಿ ಅದ, ನಿಮ್ಮ ಸುಖದ ಸಲುವಾಗಿ ಅದ. ಯಾವಾಗ ರಾತ್ರಿ 9-9:30 ಆಯ್ತು, ಎಲ್ಲರೂ ಮಲ್ಕೊಂಡ್ಬಿಟ್ರು. ರಾತ್ರಿ 11-12 ಆಗಿತ್ತು ನೋಡ್ರಿ. ಆ ಕಳ್ಳ ಬೆಕ್ಕು ಹ್ಯಾಂಗ ಬರ್ತದ ನೋಡ್ರಿ, ಯಾರಿಗೂ ಗೊತ್ತಾಗ್ಲಾರ್ದ ಹಂಗ ಕಳ್ಳ ಹೆಜ್ಜೆಯನ್ನು ಇಡ್ತಾ ಬಸವಣ್ಣನವರ ಅಂತಃಪುರಕ್ಕೆ ಬಂದುಬಿಟ್ಟ. ವಿಶಾಲವಾಗಿರ್ತಕ್ಕಂಥ ಮಂಚದ ಮೇಲೆ ಬಸವಣ್ಣನವರು ಮಲ್ಕೊಂಡಿದ್ದಾರೆ. ಪಕ್ಕದೊಳಗ ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ ತಾಯಿ. ಈ ಕಡೆ ಒಂದು ದೀಪ ಉರಿಯಾಕತ್ತದ. ಆ ದೀಪದ ಪ್ರಕಾಶದೊಳಗ ಆ ತಾಯಿಯ ಮುಖ ಚಂದ್ರನ ಹಾಗೆ ಪ್ರಕಾಶಮಾನವಾಗಿ ಬೆಳಗುತ್ತಾದ. ಕಿವಿಯಲ್ಲಿರ್ತಕ್ಕಂಥ ಓಲೆಗಳಂತೂ ಹಂಗ ಮಿರಿ ಮಿಂಚಾಕತ್ತಾವ. ಯಾವಾಗ ಓಲೆಗಳು ಮಿಂಚಾಕತ್ತವ, ಹತ್ತಿರ ಬಂದ ನೋಡಿ ಒಂದು ಕ್ಷಣ ಅವನು ಕೂಡ ತನ್ನನ್ನು ತಾನು ಮರ್ತಂಗಾತು. ನನ್ನ ಹೆಂಡತಿ ಬೇಡಿದ್ರೊಳಗ ಏನು ತಪ್ಪಿಲ್ಲ ಅಂದ. ಯಾಕ? ಇಂಥ ಸುಂದರವಾಗಿರ್ತಕ್ಕಂಥ ಓಲೆಗಳನ್ನ ನಾನು ಎಲ್ಲೂ ನೋಡಿಲ್ಲ, ಬಿಡಬಾರ್ದು ಅಂತ ತಿಳ್ಕೊಂಡು ಹಗರ ಒಂದು ಬಿಚ್ಕೊಂಡ. ಒಂದು ಬಿಚ್ಕೊಂಡು ಇನ್ನೊಂದು ಕೂಡ ಹಗರವಾಗಿ ಬಿಚ್ಕೊಂಡು ಹೋಗಿದ್ರೆ ಮುಗ್ದ ಹೋತಿತ್ತು ಕತಿ. ಮನುಷ್ಯಾಗ ಅತಿ ಆಶೆ ಅನ್ನೋದು ಬಹಳ ಕೆಟ್ಟ ನೋಡ್ರಿ. ಕೊರಳಲ್ಲಿ ಇರ್ತಕ್ಕಂಥ ಆ ಮಂಗಲ ಸೂತ್ರ, ಆ ತಾಳಿ ಚಂದ ಫಳ ಹೊಳೆಯಾಕತ್ತಿತ್ತು. ಇದೊಂದು ಯಾಕೆ ಬಿಡ್ಬೇಕು ಅಂದ ಕಳ್ಳ. ಇದೊಂದು ಬಿಚ್ಚಬೇಕು ಅಂತ ಹಗರ ತಕ್ಕೊಳ್ಳಕತ್ತಿತ್ತ. ಎಚ್ಚರ ಆತ್ ನೋಡ್ರಿ ನೀಲಮ್ಮಗ. ಕಣ್ಣು ಬಿಟ್ಟು ನೋಡ್ತಾಳ. ಕಳ್ಳ 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 ಅಂತ ಕೂಗಿ ಬಿಟ್ಳು. ಬಸವಣ್ಣನವರಿಗೆ ಎಚ್ಚರ ಆತು, ಎಲ್ಲದನ್ನ ಕಳ್ಳ. ಎದಿ ಒಡೆದು ಬಿಡ್ತು ಕಳ್ಳಂದು. ಯಾಕ? ಅಂತಿಂತವ್ರ ಕೈಯಾಗ ಸಿಕ್ಕಿಲ್ಲ, ಕಲ್ಯಾಣದ ಪ್ರಧಾನಮಂತ್ರಿ ಕೈಯಾಗ ಸಿಕ್ಕೀನಿ, ನೇರವಾಗಿ ಸಿಕ್ಕೀನಿ. ಇನ್ನೇನು ನನಗೆ ಗಲ್ಲ ಶಿಕ್ಷೆನೇ ಆಗ್ತದ, ನನ್ನ ಜೀವನ ಹೋಗ್ತದ ಅಂತ ತಿಳ್ಕೊಂಡು ಮೂಲೆಯೊಳಗ ಥರ ಅಂತ ನಡುಕೊಂತ ನಿಂತ ಕಳ್ಳ. ಯಾವಾಗ ನೀಲಾಂಬಿಕೆ ಎಲ್ಲದನ ಕಳ್ಳ ಅಂತ ತಿಳ್ಕೊಂಡು ಬಸವಣ್ಣವ್ರು ಕೇಳಿದ್ರು, ನೋಡಿ ಅಲ್ಲೇ ಅದನ್ನ ಕಳ್ಳ, ಥರ ಅಂತ ನಡ್ಕೊಂತ ನಿಂತಾನ. ನೋಡಿ ಸುಳ್ಳಾಡಿದ್ರೆ ಕೈಯಲ್ಲಿ ಇರ್ತಕ್ಕಂಥ ನನ್ನ ಕಿವಿಯಲ್ಲಿ ಇರ್ತಕ್ಕಂಥ ಆ ಓನೆಗಳನ್ನು ನೋಡಿ ಅಂತಾಳೆ ಧರ್ಮಪತ್ನಿ. ಬಸವಣ್ಣ ಆ ಕಳ್ಳನನ್ನ ನೋಡ್ತಾರೆ. ನೋಡಿ, ಏನು ಈತ ಕಳ್ಳನೆ ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ. ನೋಡಿ ಎಂತ ಮಾತು ಬಸವಣ್ಣನ ಬಾಯಲ್ಲಿ. ಒಡನಿರ್ದ ಸತಿಯೆಂದು ನಂಬಿರ್ದೆನಯ್ಯ, ಕೈ ಹಿಡಿದ ಸಜ್ಜನೇ ಎಂದು ನೆಚ್ಚಿರ್ದೆನಯ್ಯ. ಅಯ್ಯೋ ಎನ್ನಯ್ಯನ ಕೈ ನೊಂದೀತು, ತೆಗೆದುಕೊಡು ಎಲ್ಲ ಚಾಂಡಾಲಗಿತ್ತಿ. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಮರುಳೆ. ಕೊಟ್ಟು ಬಿಡು. ಯಾರನ್ನ ನೀನು ಕಳ್ಳ ಅಂತ ಕೈ ಮಾಡಿ ತೋರ್ಸಕತ್ತಿದಿ? ನೀಲ ನೋಡು, ಆ ಹಣಿ ಮ್ಯಾಲ ವಿಭೂತಿ ಅದ, ಕೊರಳಾಗ ಲಿಂಗು ಅದ, ಅಂಗದ ಮೇಲೆ ಲಿಂಗ ಇದ್ದವರೆಲ್ಲ ಸಂಗಮನಾಥ. ಹುಚ್ಚಿ, ಯಾರ ಎದೆ ಮ್ಯಾಲ ಲಿಂಗ ಅದ ಅಂತಂದ್ರ ಅವ ಸಾಮಾನ್ಯ ಏನು? ಅವ ಸಾಮಾನ್ಯ ಅಲ್ಲ, ಅವ ಸಾಕ್ಷಾತ್ ಕೂಡಲ ಸಂಗಮನಾಥನೇ.
ಅಂಗದ ಮೇಲೆ ಲಿಂಗ ಇದ್ರು ಸಾಕು, ಅವ ಸಾಕ್ಷಾತ್ ಪರಮಾತ್ಮ ಇದ್ದಂಗ. ಅಂಥವ್ನಿಗೆ ಕಳ್ಳ ಅನ್ನಕತ್ತಿದಿ, ಅವ ಕಳ್ಳ ಅಲ್ಲ, ನಾವು ಕಳ್ಳರು. ಅಂಥವ್ರಿಂದ ಬದುಕ್ತಕ್ಕಂಥವ್ರು ನಾವು ದೊಡ್ಡ ಕಳ್ಳು, ನಾವು ದೊಡ್ಡ ಕಳ್ಳು. ಪರಮಾತ್ಮನಿಂದ ಬದುಕ್ತಕ್ಕಂಥವ್ರು ನಾವು. ಆ ಕಾರಣಕ್ಕಾಗಿ ತೆಗೆದುಕೊಡು, ಎಲ್ಲ ತೆಗೆದುಕೊಡು, ಇನ್ನು ಏನು ಬೇಕು ತೆಗೆದುಕೊಡು. ಇಲ್ರಿ ಮಂಗಲಸೂತ್ರ ಚಕ್ಕೊಳ್ಳಕತ್ತಿ ತೆಗೆದುಕೊಡು, ಅಲ್ರಿ ಅದು ಮಂಗಲಸೂತ್ರ, ನಾನಾ ಜೀವಂತ ಅದೀನಿ, ಅದು ತಗೊಂಡು ಏನು ಮಾಡ್ತೀವಿ? ಒಂದು ಅರಟ ಕೊಂಬು ಕಟ್ಕೊಂಡ್ರೆ ಸಾಕದು ಮಂಗಲಸೂತ್ರ ಅನ್ಸ್ಕೊಳ್ತದೆ. ಎಂಥ ದೊಡ್ಡ ಗುಣ ರೀ ಬಸವಣ್ಣನಲ್ಲಿ. ಜಂಗಮನಿಗೆ ಕೊಡಲಾರ್ದೇನು ಚಾಂಡಾಲನಿಗೆ ಕೊಡ್ತೀಯೇನು ಅಂತ ಕೇಳ್ತಾರೆ ಬಸವಣ್ಣನವರು. ಕಟುಕರಿಗೆ ಕೊಡ್ತೀಯೇನು? ಜೀವ ಹತ್ಯೆಯನ್ನ ಮಾಡ್ತಕ್ಕಂಥ ಕಟುಕರಿಗೆ ಕೊಡ್ತೀಯೇನು? ಇಲ್ಲಿ ಚಾಂಡಾಲ ಗಿತ್ತಿ ಅನ್ನೋದು ಬೈಗಳಲ್ಲ, ಇದು ಬಹಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು. ತೆಗೆದುಕೊಡು ಎಲ್ಲ, ಚಾಂಡಾಲಗೆ ಇತ್ತಿ. ಚಾಂಡಾಲ ಅಂತಂದ್ರ ಕಟುಗರು, ಇತ್ತಿ ಅಂತಂದ್ರ ಕೊಡ್ತೀಯೇನು ಅಂತ ಅರ್ಥ. ಬಹಳ ಜನ ಬಸವಣ್ಣ ಹೆಂಡತಿಗೆ ಚಾಂಡಾಲಗಿತ್ತಿ ಅಂತ ಹೇಳಿ ಬೈತಿದ್ದ ಅಂತ ತಿಳ್ಕೊಂಡು ಹಿಂಗೊಂದಿಟ್ಟು ಅಪಾರ್ಥ ಮಾಡ್ಕೊಳ್ತಾರದ. ಹಂಗಲ್ಲ, ಬಸವಣ್ಣನ ಬಾಯಿಯೊಳಗ ಎಂದೂ ಬೈಗಳು ಬರಕ್ ಸಾಧ್ಯನೇ ಇಲ್ಲ. ಚಾಂಡಾಲಗೆ ಇತ್ತಿ, ಚಾಂಡಾಲಗೆ ಇತ್ತಿ. ಜಂಗಮರಿಗೆ ಕೊಡ್ಲಾರ್ದೆ ಏನು ಕಟಗರಿಗೆ ಕೊಡ್ತೀನೋ ಅಂತ ತಿಳ್ಕೊಂಡು ಹೆಂಡತಿಗೆ ಬೈತಾರ ಅವ್ರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು. ಅಂಗದ ಮೇಲೆ ಇರ್ತಕ್ಕಂಥ ಲಿಂಗವನ್ನ ನೋಡಿದ್ರೆ ಗೊತ್ತಾಗ್ತದ ಬಂದಿರ್ತಕ್ಕಂಥವನು ಜಂಗಮ. ಜಂಗಮ ಸಾಮಾನ್ಯನಲ್ಲ, ಆತ ಸಂಗಮನಾಥ. ಮೊದಲು ತೆಗೆದುಕೊಡು ಅಂತಾನ ಬಸವಣ್ಣ. ಯಾವಾಗ ತನಗ ಬೈಯುವುದು ಬಿಟ್ಟು, ತನಗ ಶಿಕ್ಷಾ ಕೊಡೋದು ಬಿಟ್ಟು, ತನಗ ಬಡಿಯುವುದು ಬಿಟ್ಟು ತನ್ನ ಹೆಂಡತಿಗೆ ಬಸವಣ್ಣ ಬೈಯಾಕತ್ತ, ಆವಾಗ ಈ ಕಳ್ಳನ ಮನಸ್ಸು ಮತ್ತಷ್ಟು ನೊಂದು ಓಡ್ಕೊಂತ ಬಂದು ಬಸವಣ್ಣನ ಪಾದ ಹಿಡಿದು, ಅಯ್ಯ ಬಸವ, ಭಕ್ತಿ ಭಾಂಡಾರಿ ಬಸವಣ್ಣ, ನನಗೆ ಬಡಿ, ನನಗೆ ಮರಣ ದಂಡನೆಯನ್ನು ಕೊಡು, ನಾ ಬ್ಯಾಡ ಅನ್ನೋದಿಲ್ಲ. ಆದ್ರ ನನ್ನ ಸಲುವಾಗಿ ನಮ್ಮವ್ವ ನೀಲಮ್ಮನ ಬೈಯಕತ್ತಿಯಲ್ಲಪ್ಪ. ನಿನ್ನ ಧರ್ಮ ಪತ್ನಿ ಆಗಿರ್ತಕ್ಕಂಥ ನೀಲಾಂಬಿಕೆಯ ಮೇಲೆ ಸಿಟ್ಟು ಮಾಡಕತ್ತಿದೆಯಲ್ಲ. ಹೌದು, ಆ ತಾಯಿ ಹೇಳಿದ ಹಾಗೆ ನಾನೊಬ್ಬ ಕಳ್ಳನೇ. ನಾನು ಜಂಗಮನೂ ಅಲ್ಲ, ನಾನು ಸಂಗಮನೂ ಅಲ್ಲ, ನಾನೊಬ್ಬ ಕಳ್ಳ ಇದ್ದದ್ದು ನಿಜಾನೇ. ನೋಡು, ಸುಳ್ಳಾಡಿದ್ರ ನಿನ್ನ ಮನೆಯೊಳಗೆ ಕೊಳ್ಳಾಗ ಲಿಂಗ ಯಾರಿಗೆ ಇಲ್ಲ, ಅವರಿಗೆ ಪ್ರವೇಶ ಇಲ್ಲ ಅಂತ ತಿಳ್ಕೊಂಡು ಹಾದಿಯಲ್ಲಿ ಬಿದ್ದ ಆ ಒಂದು ಕಲ್ಲನ್ನ ಕಟ್ಕೊಂಡು ಬಂದೀನಿ. ಸುಳ್ಳಾಡಿದ್ರ ನೋಡು ಅಂತ ತಿಳ್ಕೊಂಡು ಬಟ್ಟೆಯಲ್ಲಿ ಕಟ್ಟಿರ್ತಕ್ಕಂಥ ಕಲ್ಲ ಹಿಂಗ ತೆರೆದು ತೋರಿಸ್ಲಿಕ್ಕೆ ಹೋಗ್ತಾನ. ಕಲ್ಲು ಇದ್ದಿದ್ದು ಲಿಂಗವಾಗಿ ಬಿಟ್ಟಿತ್ತು. ಯಾವಾಗ ಬಸವಣ್ಣನ ಆ ದೃಷ್ಟಿ ಕಲ್ಲಿನ ಮೇಲೆ ಬಿದ್ದಿದ್ದೆ ತಡ ಕಲ್ಲ ಲಿಂಗು ಆಗಿಬಿಡ್ತು. ಆವಾಗ ಬಸವಣ್ಣ ಅಂತಾನ, ಯಪ್ಪ ಎಂಥ ಪುಣ್ಯಾತ್ಮಪ್ಪ ನೀನು. ಎಷ್ಟೋ ಜನ ಲಿಂಗವಂತರು, ಎಷ್ಟೋ ಜನ ವೀರಶೈವರು ಒಳ್ಳಾಗಿರ್ತಕ್ಕಂಥ ಲಿಂಗಾನ ಕಲ್ಲ ಅಂತ ತಿಳ್ಕೊಂಡು ಗೂಟಕ್ಕೆ ಹಾಕೋರದಾರು. ಕೊಳ್ಳಾಗಿರ್ತಕ್ಕಂಥ ಲಿಂಗಾನ ಕಲ್ಲ ಅಂತ ತಿಳ್ಕೊಂಡು ಎಲ್ಲೇ ಎಸೆಯವರದಾರೋ ಅಂಥದ್ರೊಳಗ ಹಾದಿಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ಲಿಂಗ ಅಂತ ಕಟ್ಕೊಂಡು ಬಂದಿಯಲ್ಲ, ನೀ ಸಾಮಾನ್ಯ ಅಲ್ಲಪ್ಪ, ನೀನಾ ಸಂಗಮ ಅಂತ ತಿಳ್ಕೊಂಡು ಮತ್ತೆ ನಮಸ್ಕಾರ ಮಾಡ್ತಾರೆ ನೋಡ್ರಿ ಬಸವಣ್ಣವ್ರು. ಹೌದಲ್ಲ, ಬಸವಣ್ಣ ಹೇಳ್ದಂಗೆ ಆಗಕತ್ತೈತಿ. ಹೌದಲ್ಲ ಪರಿಸ್ಥಿತಿ. ತಮ್ಮ ನೀವು ಯಾರೋ ಅಜ್ಜರ್ ನಾವು ಲಿಂಗಾಯತ್ತರ್ರಿ, ಸಿಟ್ಟು ತಿಳ್ಕೊಬೇಡ್ರಿ, ಇದ್ದದ್ದು ಹೇಳ್ತೇನೆ. ಬೈಯೋದಿತ್ತಂದ್ರೆ ಎದ್ರ ಬಂದು ಬೈರಿ, ಬೈಸ್ಕೋತೀನಿ. ಸ್ವಾಮಿನ ಕೆಂಪು ಬಟ್ಟಿನ ಹಾಕ್ಕೊಂಡೀನಿ. ಯಾರೋ ತಮ್ಮ ಅಜ್ಜೋರ್ ನಾವು ಲಿಂಗಾಯತ್ತರ್ರಿ. ತಮ್ಮ ಲಿಂಗಾರು ಕೇಳಬೇಡ್ರಿ, ಕೇಳಕ್ಕ ಹೋಗ್ಬೇಡ್ರಿ. ಎಲ್ಲೈತೋ ಗೂಟಕ್ಕೈತಿ, ಎಲ್ಲೈತಿ ಅಡಕಲ ಗಡಿಗೆಗೈತಿ, ಎಲ್ಲೈತಿ ನಂಗೆ ಗೊತ್ತಾ ಇಲ್ಲ. ಹೆಸರಿಗ ಲಿಂಗಾಯತ್ತರು, ಹೆಸರಿಗ ಲಿಂಗಾಯತ್ತರು. ಒಬ್ಬ ಬ್ಯಾಟಿಗಾರ ಹುಲಿನ ಕೊಲ್ಲಬೇಕು ಅಂತ ಕಾಡಿಗೆ ಹೋದ, ದಟ್ಟ ಕಾಡಿಗೆ ಹೋದ. ಒಬ್ಬ ಬ್ಯಾಡ್ರು ಬ್ಯಾಟಿ ಆಡಬೇಕು ಅಂತ ತಿಳ್ಕೊಂಡು ದಟ್ಟವಾದ ಕಾಡಿಗೆ ಹೋದ, ಹುಲಿನ ಕೊಲ್ಲಬೇಕು ಅಂತ ತಿಳ್ಕೊಂಡು. ಘೋರವಾದ ಅರಣ್ಯ ಹೊಕ್ಕ. ಮೊದಲ ಹುಲಿ ಇರ್ತಕ್ಕಂಥ ಕಾಡದು, ಜಂಗಲ್ಲದು. ಎದುರಿಗೆ ಒಂದು ಹುಲಿ ಬಂದ ಬಿಡ್ತು. ಇನ್ನೇನು ಆ ಹುಲಿ ಇವನ ಕಡೆ ಬರಾಕತ್ತಿತ್ತು. ಇನ್ನು ಬಂದೂಕಿನಿಂದ ಅದನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಹೆಗಲಿಗೆ ಹಾಕಿರ್ತಕ್ಕಂಥ ಆ ಬಂದೂಕ ತೆಗಿಬೇಕು ಅಂತಾನ ಬಂದೂಕ ಮನೆಯಾಗ ಬಿಟ್ಟು ಬಂದಾನ. ಮರ್ತ ಬಂದೂಕ ಇಲ್ಲ, ಎದಿ ಒಮ್ಮ ಝಲ್ಲಂತು, ಎದಿ ಒಮ್ಮ ಝಲ್ಲಂತು. ಯಾಕ? ಅದು ನನ್ನ ಕಡೆ ಬರಾಕತ್ತದ, ನಾನರ ಕೊಲ್ಲಬೇಕು, ಇಲ್ಲಾದ್ರೆ ಅದು ನನ್ನ ಕೊಲ್ಲತ್ತದ. ಹೆಂಗಾರ ಮಾಡಿ ಜೀವ ಉಳಿಸ್ಕೋಬೇಕು ಅಂತ ತಿಳ್ಕೊಂಡು ಹಿಂಗೆ ಜೇಬ್ ಹಿಂಗೆ ಮುಟ್ಕೊಂಡು ನೋಡ್ದ, ಏನೋ ಒಂದು ಕಾಗದ ಇದ್ದಂಗೆ ಇತ್ತು. ತೆಗೆದು ನೋಡ್ತಾನ, ಬಂದೂಕಿನ ಲೈಸೆನ್ಸ್ ಇತ್ತು. ಬಂದೂಕಿನ ಲೈಸೆನ್ಸ್ ಅದು ಕೈಯಾಗಿ ಹಿಡ್ದವನ, ಏ ಹುಲಿ ಬರಾಕ್ ಹೋಗ್ಬೇಡ ನನ್ನ ಕಡೆ,
ಬಂದೆಂದ್ರೆ ನೋಡಿ ನೀನು ಕೊಂದ ಬಿಡ್ತೀನಿ, ಲೈಸೆನ್ಸ್ ಅದ ಲೈಸೆನ್ಸ್. ಅವಾಗಂತದು ಹುಲಿ ಲೇ ಮುಂಡೆ ಮಗನೇ ಏನು ಮಾಡಿತ್ತು ಈ ಕಾಗದ, ಏನು ಮಾಡಿತ್ತು? ಬಂದೂಕ್ ಎಲ್ಲೈತಿ ತೋರಿಸು, ಲೈಸೆನ್ಸಿಗೆ ನಾ ಅಂಜೋದಿಲ್ಲ, ಈ ಲೈಸೆನ್ಸ್ ನನಗೇನು ಮಾಡುವುದಿಲ್ಲ, ಬಂದೂಕ್ ಎಲ್ಲದ ತೋರಿಸು, ಬಂದೂಕ್ ತೋರಿಸಿದೆ ಅಂದ್ರೆ ನಾ ಓಡಿ ಹೋಗ್ತೀನಿ. ಲಿಂಗಾಯತ ಅನ್ನೋದು ಲೈಸೆನ್ಸ್ ಅದ, ಕೊಳ್ಳಾಗ ಲಿಂಗ ಅನ್ನೋದು ಬಂದೂಕು ಅದ. ಲೈಸೆನ್ಸ್ ತೊಗೊಂಡು ಏನು ಮಾಡ್ತಿರೋ? ಬಂದೂಕ್ ಹಾಕ್ಕೊಳ್ರಿ, ಕೊಳ್ಳಾಗ ಬಂದೂಕ್ ಹಾಕ್ಕೊಳ್ರಿ. ಹೆಸರಿಗೆ ಮಾತ್ರ ಲಿಂಗಾಯತರು. ಬಹಳ ಕೆಟ್ಟ ಅನಿಸ್ತದ, ಬಹಳ ಕೆಟ್ಟ ಅನಿಸ್ತದ, ಬಹಳ ಕೆಟ್ಟ ಅನಿಸ್ತದ. ನಾವು ಸಣ್ಣವಿದ್ದಾಗ ಒಂದು ಕಥೆ ಓದಿದ್ದೆ, ಬಹುತೇಕವ ನೀವು ಓದಿರ್ಬೇಕು. ಈಜು ಬಾರದ ಪಂಡಿತ ಗೊತ್ತೈತಲ್ಲ, ಕಾಶಿಗೆ ಹೋದ, ನ್ಯಾಯ ವ್ಯಾಕರಣ ಸಾಹಿತ್ಯ ತೀರ್ಥ ತರ್ಕ ಎಲ್ಲ ಶಾಸ್ತ್ರ, ಕಾಶಿಯಾಗ ಎಷ್ಟು ವಿದ್ಯೆ ಅದ ಎಲ್ಲ ಕಲ್ತ. ಹಿಂಗ ಮುನವಳ್ಳಿ ಅಂತ ಊರ ಅವಂದು ಎಲ್ಲ ಕಲ್ತು ಬಂದ. ಆ ಕಡೆ ಹೊಳಿ ತುಂಬಿ ಇತ್ತು. ಈಗ ನಂಗೆ ಈ ಫೂಲು ಗೀಲು ಏನೂ ಇದ್ದಿದ್ದಿಲ್ಲ, ಡೋಣ್ಯಾಗ ಬರಬೇಕಾತಿತ್ತು. ನಾ ಕಲ್ತೀನಿ ಅನ್ನೋದೊಂದು ಒಳಗಿತ್ತಲ್ಲ, ನಾ ಎಂಥ ಪಂಡಿತ ಅನ್ನೋದು ತೋರಿಸ್ಬೇಕು ಅನ್ನೋದೊಂದು ಒಳಗಿತ್ತಲ್ಲ. ಡೋಣ್ಯಾಗ ಕುಂತ 4-5 ಜನ ಕುಂತರು. ಅಂಬಿಗ ಹುಟ್ಟು ಹಾಕಕತ್ತಿದ್ದ ಇವನಿಗೆ ಆಸೆ ಆಯ್ತು, ನಾ ಕಾಶಿ ಪಂಡಿತದಿನಲ್ಲ, ತೋರಿಸ್ಬೇಕಲ್ಲ ಇವ್ರಿಗೆ ನಾ ಎಂಥ ವಿದ್ಯಾವಂತದೀನಿ. ಆ ಹುಟ್ಟು ಹಾಕೋನಿಗೆ ಕೇಳ್ತಾನ, ಏನು ತಮ್ಮ ಮತ್ತು ನೀ ಎಷ್ಟು ಕಲ್ತಿದಿ? ನ್ಯಾಯ ತರ್ಕ ವ್ಯಾಕರಣ ಬರ್ತೈತೇನೋ? ಪಾಪ ಕೈ ಜೋಡಿಸಿ ಹೇಳ್ದ, ಇಲ್ರಿ ಪಂಡಿತರ, ನಾವು ಮೊದಲ ಬಡವರು, ಹುಟ್ಟು ಹಾಕಿ ಹೊಟ್ಟೆ ತುಂಬಿಸ್ಕೊಳ್ಳೋರು, ನಾವು ಸಾಲಿಗೆ ಹೋಗಿಲ್ರಿ, ನಾವು ಸಾಲಿಗೆ ಹೋಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಆ ಅಂಬಿಗರವ ಅಂದ, ನೀ ಸಾಲಿನ ಕಲ್ತಿಲ್ಲ, ಥೂ ನಿನ್ನ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ ಅಂತ ಬೈದ. ಯಾರು? ಈ ಪಂಡಿತ. ಪಾಪ ಕಲ್ತಿದ್ದ ಇಲ್ಲ, ಪಾಪ ಬಡವ ಇದ್ದ, ಕಲ್ತವ ಅದನ್ನ ಬೈದ್ರು ಬೈಲಿ ಅಂತ ತಿಳ್ಕೊಂಡು ಅವ್ನು ಸುಮ್ಮ ಆದ. ಯಾರು? ಹುಟ್ಟು ಹಾಕವ. ಏನು ಅಲ್ಲಿ 4-5 ಮಂದಿ ಕುಂತಿದ್ರಲ್ಲ, ಏನ್ರಪ್ಪ ನೀವೇನಾರ ಕಲ್ತಿರೇನು? ತರ್ಕ ಅಂದ್ರೆ ಗೊತ್ತದ ಏನು? ಸಾಹಿತ್ಯ ಅಂದ್ರೆ ಗೊತ್ತದ ಏನು? ಕಾವ್ಯ ಅಂದ್ರೆ ಗೊತ್ತದ ಏನು? ವ್ಯಾಕರಣ ಅಂದ್ರೆ ಗೊತ್ತದ ಏನು? ಛಂದಸ್ ಅಂದ್ರೆ ಗೊತ್ತದ ಏನು ಅಂತ ಕೇಳಕ್ಕೆ ಶುರು ಮಾಡ್ದವ ಕಲ್ತಿದ್ದು. ಪಾಪ ಅವು ಅತ್ಯಂತ ಹಳ್ಳಿ ಜನ, ಮುಗ್ಧ ಜನ. ಇಲ್ರಿ ಪಂಡಿತರ, ಮತ್ತು ನಾವು ಅದೇನು ಕಲ್ತೇ ಇಲ್ಲ, ನೀವು ಕಲ್ತಿಲ್ಲ, ಥೂ ನಿಮ್ಮ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ. ಪಾಪ ಬೈಸ್ಕೊಂಡು ಸುಮ್ಮ ಕೂತ್ರು. ನಟ್ಟು ನಡಬರಕ್ಕೆ ಬತ್ತು ನೋಡ್ರಿ, ನಾವು ಡೋಣಿ ನಟ್ಟು ನಡಬರಕ್ಕೆ ಬತ್ತು, ತೂತು ಬಿದ್ದು ಬಿಡ್ತು. ಅವಾಗ ಹುಟ್ಟು ಹಾಕ ನಾವಿಕ ಅಂತಾನ, ಇನ್ನೇನು ಒಂದು ಕ್ಷಣದೊಳಗೆ ಸ್ವಲ್ಪ ಹೊತ್ತಿನೊಳಗೆ ಒಳಗೆ ನೀರೆಲ್ಲ ತುಂಬಿ ಡೋಣಿ ಮುಳುಗುತ್ತದ. ಯಾರ್ಯಾರಿಗೆ ಈಸು ಬರ್ತದ ಜಿಗದು ದಡ ಸೇರ್ಕೊಂಡು ಬಿಡ್ರಿ. ದಡ ದಡ ಎಲ್ಲರೂ ಜಿಗಿದ್ರು, ದಡ ದಡ ಎಲ್ಲರೂ ಜಿಗಿದ್ರು. ನಾವಿಕ ತಾನು ಜಿಗಿಬೇಕಂತ ನೀವು ಪಂಡಿತ್ ಹಿಂಗ ಕೂತಾನ. ಅಲ್ರಿ ಪಂಡಿತರ, ಮತ್ತು ಜಿಗಿರಿ. ಅಲ್ಲ ಖರೇಪ್ಪ, ನಾನು ಈಸಾಡುದ ಕಲ್ತಿಲ್ಲ. ಆವಾಗ ಹುಟ್ಟು ಹಾಕಮ್ ಹೇಳ್ದ, ನಿನ್ನ ನ್ಯಾಯ ತರ್ಕ ಶಾಸ್ತ್ರ ವ್ಯಾಕರಣ ತಗೊಂಡು ಏನು ಸುಡುದದ? ಎಲ್ಲ ಕಲ್ತು ಸಣ್ಣ ಒಂದು ಈಸು ಕಲ್ತಿಲ್ಲ ಅಂತಂದ್ರ ಥೂ ನಿನ್ನ ಜನ್ಮಕ್ಕೆ ಒಂದಿಟ್ಟು ಬೆಂಕಿ ಹಾಕ, ಬೆಂಕಿ ಹಾಕ.